ವಿಶ್ವವಿಖ್ಯಾತ ಜಗನ್ನಾಥ ರಥೋತ್ಸವ ವೇಳೆ ಕಾಲ್ತುಳಿತ ಹಿನ್ನೆಲೆ ಇಂದು ಬೆಳಗ್ಗೆ 9 ಗಂಟೆ ರಥಯಾತ್ರೆ ಪುನಾರಂಭ ಆಗಲಿದೆ. ಪುರಿ ಜಗನ್ನಾಥ ದೇವಾಲಯ ಆಡಳಿತ ಮಂಡಳಿ ಈ ಮಾಹಿತಿಯನ್ನ ಹಂಚಿಕೊಂಡಿದೆ. ನಿನ್ನೆ ಕಾಲ್ತುಳಿತದಲ್ಲಿ ಸುಮಾರು 600ಕ್ಕೂ ಹೆಚ್ಚು ಭಕ್ತರು ಅಸ್ವಸ್ಥಗೊಂಡಿದ್ರು. ಕಾಲ್ತುಳಿತದಿಂದ 40ಕ್ಕೂ ಹೆಚ್ಚು ಭಕ್ತರ ಸ್ಥಿತಿ ಗಂಭೀರವಾಗಿತ್ತು, ಚಿಂತಾಜನಕವಾಗಿತ್ತು. ಅಸ್ವಸ್ಥ ಭಕ್ತರನ್ನ ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ದರ್ಪನಾಳ ನಂದಿಘೋಷ ರಥ ಎಳೆಯುವಂತಹ ಸಂದರ್ಭದಲ್ಲಿ ರಥ ಎಳೆಯುವ ವಿಳಂಬವಾಗಿದ್ದಕ್ಕೆ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿತ್ತು. ಇನ್ನು ಈ ವೇಳೆ ಗೊಂದಲ ಉಂಟಾಗಿ ಕಾಲ್ತುಳಿತ ಘಟನೆ ನಡೆದಿದೆ. ಬಡದಂಡದಲ್ಲಿ ತ್ರಿಮೂರ್ತಿಗಳ ರಥೋತ್ಸವ ಸ್ಥಗಿತಗೊಳಿಸಲಾಗಿತ್ತು. ಸದ್ಯಕ್ಕೆ ಪುರಿ ಜಗನ್ನಾಥ ದೇವಾಲಯ ಆಡಳಿತ ಮಂಡಳಿಯಿಂದ ಈ ಮಾಹಿತಿ ಬರ್ತಾ ಇರುವಂತದ್ದು. ನಿನ್ನೆಯಷ್ಟೇ ಕಾಲ್ತುಳಿತ ಸಂಭವಿಸಿತ್ತು. 600ಕ್ಕೂ ಹೆಚ್ಚು ಜನರು ಅಸ್ವಸ್ಥಗೊಂಡಿದ್ರು ಇಲ್ಲಿ. ಹಾಗಾಗಿ ಇದೀಗ ಇಂದು ಬೆಳಗ್ಗೆ 9 ಗಂಟೆಯಿಂದ ರಥಯಾತ್ರೆ ಮತ್ತೊಮ್ಮೆ ಪುನಾರಂಭ ಆಗಲಿದೆ. ಪುರಿ ಜಗನ್ನಾಥ ದೇವಾಲಯ ಆಡಳಿತ ಮಂಡಳಿ ಈ ಮಾಹಿತಿಯನ್ನ ಹಂಚಿಕೊಂಡಿದೆ. ನಿನ್ನೆಯಷ್ಟೇ ಈ ಒಂದು ಘಟನೆ ಸಂಭವಿಸಿತ್ತು. ಪುರಿ ಜಗನ್ನಾಥ ದೇವಾಲಯದ ರಥಯಾತ್ರೆಯಲ್ಲಿ ಗಾಯಗೊಂಡು 500ಕ್ಕೂ ಹೆಚ್ಚು ಭಕ್ತರನ್ನ ಚಿಕಿತ್ಸೆಗಾಗಿ ಹೈಟೆಕ್ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿಸಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಇನ್ನು ಒಡಿಶಾದ ಪುರಿಯಲ್ಲಿ ನಡೆದಂತಹ ವಾರ್ಷಿಕ ರಥಯಾತ್ರೆಯ ಸಂದರ್ಭದಲ್ಲಿ ಭಗವಾನ್ ಬಲಭದ್ರನ ರಥವನ್ನ ಎಳೆಯುವಂತಹ ಭಾರಿ ಜನಸಮೂಹ ಮುಂದಕ್ಕೆ ಬಂದಿತ್ತು. ಈ ಒಂದು ಸಮಯದಲ್ಲಿ 500ಕ್ಕೂ ಹೆಚ್ಚು ಭಕ್ತರು ಗಾಯಗೊಂಡಿದ್ರು. ಇದೀಗ ಬರ್ತಾ ಇರುವಂತಹ ಮಾಹಿತಿ 600ಕ್ಕೂ ಹೆಚ್ಚು ಭಕ್ತರೇನಿದ್ದಾರೆ ಗಾಯಗೊಂಡಿದ್ದಾರೆ. ಇವರೆಲ್ಲರಿಗೂ ಇದೀಗ ಚಿಕಿತ್ಸೆ ಕೂಡ ನೀಡಲಾಗ್ತಿದೆ. ಒಂದು ಹೈಟೆಕ್ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ನೀಡಲಾಗ್ತಾ ಇದೆ ಎನ್ನುವಂತಹ ಮಾಹಿತಿ ಇದೆ. ಶತಮಾನಗಳಷ್ಟು ಹಳೆಯ ಸಂಪ್ರದಾಯದ ಭಾಗವಾಗಿ ಎಳೆಯುವ 3 ಭವ್ಯ ರಥಗಳಲ್ಲಿ ಒಂದಾದ ತಾಳಧ್ವಜ ರಥವನ್ನ ಎಳೆಯುವಂತಹ ಸಮಯದಲ್ಲಿ ಈ ಕಾಲ್ತುಳಿತ ಆಗಿರುವಂತದ್ದು ಈ ಒಂದು ಘಟನೆಯಾಗಿದೆ. ಲಕ್ಷಾಂತರ ಭಕ್ತರನ್ನ ಆಕರ್ಷಿಸುವ ಈ ಉತ್ಸವ ಜಗನ್ನಾಥ ದೇವಾಲಯದಿಂದ ಗುಂಡಿಚ ದೇವಾಲಯಕ್ಕೆ ತನ್ನ ಸಹೋದರರಾದ ಬಲಭದ್ರ ಮತ್ತು ದೇವತೆ ಸುಭದ್ರಾ ಅವರೊಂದಿಗೆ ಸುಮಾರು 2.5 ಕಿಲೋಮೀಟರ್ ದೂರದಲ್ಲಿರುವಂತಹ ಗುಂಡಿಚ ದೇವಾಲಯಕ್ಕೆ ಭಗವಾನ್ ಜಗನ್ನಾಥ ಪ್ರಯಾಣವನ್ನ ಸೂಚಿಸುತ್ತೆ. ಒಂದಷ್ಟು ಇಲ್ಲಿ ಆಚರಣೆಗಳು ಇದೆ, ಒಂದಷ್ಟು ಪದ್ಧತಿಗಳು ಇದೆ. ಇದೆಲ್ಲ ಪಾಲಿಸುವಂತಹ ಸಂದರ್ಭದಲ್ಲಿ ನಿನ್ನೆ ಬೆಳಗ್ಗೆ ಅಷ್ಟೇ ಈ ಒಂದು ಘಟನೆಯಾಗಿತ್ತು. ಅಂತಂದ್ರೆ ಕಾಲ್ತುಳಿತದಿಂದ ತುಂಬಾ ಜನ ಅಲ್ಲಿ ಜನಸಾಗರ ಭಕ್ತ ಸಾಗರ ಏನಿತ್ತು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಆಗಮಿಸಿದ್ರು. ಹಾಗಾಗಿ ಕಾಲ್ತುಳಿತ ಆಗಿ ಈ ಒಂದು ಘಟನೆಯಲ್ಲಿ 600ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು, ಒಂದಷ್ಟು ಜನ ಅಸ್ವಸ್ಥಗೊಂಡಿದ್ರು. ಎಲ್ಲರಿಗೂ ಕೂಡ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಈ ದೇವತೆಗಳು ಗುಂಡಿಜ ದೇವಾಲಯದಲ್ಲಿ 1 ವಾರ ವಾಸಿಸುತ್ತಾರೆ ಮತ್ತು ನಂತರ ಇದೇ ರೀತಿ ಮೆರವಣಿಗೆಯಲ್ಲಿ ಹಿಂದಿರುಗ್ತಾರೆ ಅನ್ನುವಂತಹ ಇಲ್ಲಿ ಪದ್ಧತಿ ಇರುವಂತದ್ದು. ಜನ ಇದನ್ನ ನಂಬ್ತಾರೆ. ಇಲ್ಲಿ ಈ ಒಂದು ಆಚರಣೆ ಇಲ್ಲಿದೆ. ಪುರಿ ಜಗನ್ನಾಥ ದೇವಾಲಯದ ರಥಯಾತ್ರೆಯಲ್ಲಿ ಗಾಯಗೊಂಡಿರುವಂತಹ ಜನರಿಗೆ ಇದೀಗ ಚಿಕಿತ್ಸೆ ನೀಡಲಾಗ್ತಿದೆ. ನಿನ್ನೆ ಏನು ಎಲ್ಲ ಸ್ಥಗಿತಗೊಂಡಿತ್ತು, ಇದೀಗ ಮತ್ತೊಮ್ಮೆ ಇಂದು ಬೆಳಗ್ಗೆ 9 ಗಂಟೆಯಿಂದ ಪುನಾರಂಭ ಆಗ್ತಾ ಇದೆ ಅಂತ ಹೇಳಿ ಇಲ್ಲಿನ ಆಡಳಿತ ಮಂಡಳಿ ಏನಿದೆ ಅವರು ಹೆಚ್ಚಾಗಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಡಿಶಾದ ಪುರಿಯಲ್ಲಿ ನಡೆದಂತಹ ವಾರ್ಷಿಕ ರಥಯಾತ್ರೆಯಲ್ಲಿ ಈ ಒಂದು ಭಗವಾನ್ ಬಲಭದ್ರನ ರಥವನ್ನ ಎಳುವಂತಹ ಸಂದರ್ಭದಲ್ಲಿ ಏನ್ ಈ ರಥವನ್ನ ಎಳಿತಾರೆ, ಒಂದಷ್ಟು ಜನ ಅಲ್ಲ ಸಾವಿರಾರು ಜನ ಬಂದಿರುವಂತಹ ಅಭಿಮಾನಿಗಳು ಭಕ್ತರು ಇದನ್ನ ಎಳಿತಾರೆ. ಈ ಒಂದು ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು. ಮುಂದಕ್ಕೆ ಬಂದ ನಂತರ 500ಕ್ಕೂ ಹೆಚ್ಚು ಭಕ್ತರು ಗಾಯಗೊಂಡಿದ್ರು, ಸುಮಾರು ಜನ ಅಸ್ವಸ್ಥಗೊಂಡಿದ್ದಾರೆ. ಇದೀಗ ಮತ್ತೊಮ್ಮೆ ಪುನಾರಂಭ ಆಗ್ತಾ ಇದೆ ಅಂತ ಹೇಳಿ ಇವತ್ತು ಆಡಳಿತ ಮಂಡಳಿ ಏನಿದೆ ಅಲ್ಲಿನ ಆಡಳಿತ ಮಂಡಳಿ ಮಾಹಿತಿಯನ್ನ ಹಂಚಿಕೊಂಡಿದೆ. ಶತಮಾನಗಳಷ್ಟು ಹಳೆಯ ಸಂಪ್ರದಾಯದ ಭಾಗವಾಗಿ ಈ ಒಂದು ಪದ್ಧತಿ ಇದೆ. ರಥವನ್ನ ಎಳೆಯುವಂತಹ 3 ಭವ್ಯ ರಥಗಳಲ್ಲಿ ಒಂದಾದ ತಾಳಧ್ವಜ ರಥವನ್ನ ಎಳಿತಾ ಇದ್ರು. ನಿನ್ನೆ ಈ ಒಂದು ಆಚರಣೆಯಲ್ಲಿ ಇದೇ ಒಂದು ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿದೆ. ಲಕ್ಷಾಂತರ ಭಕ್ತರನ್ನ ಆಕರ್ಷಿಸುತ್ತೆ ಈ ಉತ್ಸವ. ಜಗನ್ನಾಥ ದೇವಾಲಯದಿಂದ ಗುಂಡಿಚ ದೇವಾಲಯಕ್ಕೆ ತನ್ನ ಸಹೋದರರಾದ ಬಲಭದ್ರ ಮತ್ತು ದೇವತೆ ಸುಭದ್ರಾ ಅವರೊಂದಿಗೆ ಸುಮಾರು 2.5 ಕಿಲೋಮೀಟರ್ ದೂರದಲ್ಲಿರುವ ಗುಂಡಿಚ ದೇವಾಲಯಕ್ಕೆ ಭಗವಾನ್ ಜಗನ್ನಾಥ ಪ್ರಯಾಣವನ್ನ ಸೂಚಿಸುತ್ತದೆ ಅನ್ನುವಂತಹ ನಂಬಿಕೆ ಇದೆ ಇಲ್ಲಿ, ಅನ್ನುವಂತಹ ಪದ್ಧತಿಗಳು ಇಲ್ಲಿ ಇರುವಂತದ್ದು. ಹಾಗಾಗಿ ಇಲ್ಲಿ ಸಾವಿರಾರು ಭಕ್ತರು ಆಗಮಿಸಿದ್ರು ಈ ಒಂದು ಆಚರಣೆಗೆ. ಸುಮಾರು ವರ್ಷಗಳ ಹಳೆಯ ಒಂದು ಆಚರಣೆ ಇದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಹೆಚ್ಚೆಚ್ಚಾಗಿ ಜನ ಇಲ್ಲಿ ಆಗಮಿಸ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿ ಆಗಮಿಸ್ತಾರೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ಆಗಿರುವಂತಹ ಘಟನೆ 600ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು, ಅಂದ್ರೆ ಅಸ್ವಸ್ಥಗೊಂಡಿದ್ರು ಆ ಒಂದು ಸಂದರ್ಭದಲ್ಲಿ. ಹಾಗಾಗಿ ಕೂಡಲೇ ಅವ್ರಿಗೆ
ಯಾವುದೇ ರೀತಿ ಪ್ರಾಣಹಾನಿ ಆಗಬಾರದು ಅಂತ ಹೇಳಿ ಒಂದು ಹೈಟೆಕ್ ಆಸ್ಪತ್ರೆಯಲ್ಲೇ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಇದೀಗ ಸದ್ಯ ಮತ್ತೊಮ್ಮೆ ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಈ ಒಂದು ಆಚರಣೆ ಏನಿದೆ ಇದೀಗ ಪುನರಾರಂಭ ಆಗುತ್ತೆ ಅಂತ ಹೇಳಿ ಈ ಒಂದು ದೇವಸ್ಥಾನದ ಆಡಳಿತ ಮಂಡಳಿಯವರೇನಿದ್ದಾರೆ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ನೋಡಿ, ಇತ್ತೀಚೆಗಷ್ಟೇ ಕಾಲ್ ತುಳಿತ ಅನ್ನೋದು ಹೆಚ್ಚಾಗಿ ಆಗ್ತಾ ಇದೆ. RCB ಒಂದು ಸೆಲೆಬ್ರೇಷನ್, ಒಂದು ಸಂಭ್ರಮಾಚರಣೆಯಲ್ಲಿ ಏನಾಗಿತ್ತು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. 11 ಜನ ಸಾವನ್ನಪ್ಪಿದ್ರು ಕಾಲ್ ತುಳಿತದಿಂದನೇ. ಇದೀಗ ಮತ್ತೊಮ್ಮೆ ಸದ್ಯ ಅದೃಷ್ಟವಶಾತ್ ಇಲ್ಲಿ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಒಂದಷ್ಟು ಜನ ಅಸ್ವಸ್ಥಗೊಂಡಿದ್ರು, ಅವರಿಗೂ ಕೂಡ ಚಿಕಿತ್ಸೆ ನೀಡಲಾಗ್ತಿದೆ. ಇದರ ಜೊತೆಗೆ ಮತ್ತೊಮ್ಮೆ ಇದೀಗ ಬೆಳಗ್ಗೆ 9 ಗಂಟೆಯಿಂದ ಮತ್ತೊಮ್ಮೆ ಈ ಒಂದು ಆಚರಣೆ ಏನಿದೆ ಇದು ಪುನರಾರಂಭ ಆಗುತ್ತೆ.